ಕನ್ನಡ ಜಾಣರ ನಮಸ್ಕಾರ. ನಮ್ಮ ಟಾಕಿಂಗ್ ಮಂಜುನಾಥ ಅವರು, ಹೆಜ್ಜಾಳಿ ಮಂಜುನಾಥ ಮತ್ತು ಟಾಕಿಂಗ್ ಮಂಜುನಾಥ ಇಬ್ಬರಿದ್ರೆ ಗೊತ್ತಿರ್ಬೇಕು ನಿಮಗೆ ಯಾರು ಅಂತ ಹೇಳ್ಬಿಟ್ಟು. ಟಾಕಿಂಗ್ ಮಂಜುನಾಥ ಇವರೇನೆ, ಅಂದ್ರೆ ಮಾತನಾಡುವ ಮಂಜುನಾಥ ವೀರೇಂದ್ರ ಹೆಗಡೆ ಅವರು, ಮತ್ತು ಎದ್ದೇಳು ಮಂಜುನಾಥ ಜಗ್ಗೇಶ್ ಅವರು. ನೀವುಗಳು ಯಾವತ್ತು ನಮ್ಮ ಕರ್ನಾಟಕ ಪಾಲಿನ ಬಗ್ಗೆ ಧ್ವನಿ ಎತ್ತದು, ಎಲ್ಲರೂ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಸಹ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಕರ್ನಾಟಕ ಏನು ಕೊಡ್ಬೇಕು ಅನ್ನೋ ಅನ್ಯಾಯ ಆಗಿದೆ. ಒಕ್ಕೂಟ ಸರ್ಕಾರ ನಮ್ದೇ ದುಡ್ಡು ತಗೊಂಡು ಯಾವನೋ ಹಿಂದಿ ವಾಲಗಳಿಗೆ ಉದ್ಧಾರ ಮಾಡ್ತಾ ಇದ್ದಾರೆ. ಅವರು ಒಂದ್ ಗಾಡಿ ಮಕ್ಳು ಉಡ್ಸ್ಕೊಂಡ್ಬಿಟ್ಟು ಇಲ್ಲಿ ನಮ್ ದುಡ್ಡಲ್ಲಿ ಮಜಾ ಓಡಾಯಿಸ್ತಿದ್ದಾರೆ ಅವರು. ಈ ವಿಚಾರದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇವತ್ತೇನು ಆ ಬೀದಿಯಲ್ಲಿ, ಪಾರ್ಕ್ಗಳಲ್ಲಿ, ಏನು ಟೀ ಅಂಗಡಿಗಳಲ್ಲಿ ಪ್ರತಿಯೊಬ್ರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರವ್ರ ಬುಡಕ್ ಬಂದಾಗ ಅಂತ ಗೊತ್ತಾಗೋದು. ಇವಾಗ ಸುಮ್ಮನೆ ನಮ್ಗೆ ಯಾವ್ದೋ ರಾಮರೋಸ ಕೊಡಿಸ್ಕೊಂಡು ಎಲೆಕ್ಷನ್ ಡೈವರ್ಟ್ ಮಾಡೋಣ, ಒಂದ್ಸಲ ಪುಲ್ವಾಮಾ ಆಯ್ತು, ಈ ಸಲ ರಾಮನಿಂದ ಗೆದ್ದು ಬಿಡೋಣ ಅಂತ ಏನು ಅಂದ್ರಲ್ಲ, ಅದು ಉಲ್ಟಾ ಆಗ್ತಾ ಇದೆ. ಇವತ್ತು ಯಾರು ಅವ್ರನ್ನ ಒತ್ತಿ ಮೆರೆಸಿದ್ರು ಅವ್ರನ್ನ, ಇವರಿಂದನೇ ದೇಶ ಉದ್ಧಾರ ಆಗೋದ್ರು ಹಾಗಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಅರ್ಥ ಆಗಿದೆ. ಪ್ರತಿಯೊಬ್ಬರಿಗೂ. ನಂಗೆ ತುಂಬಾ ಜನ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ, ಹೌದು ನಾವೆಲ್ಲ ತಪ್ಪು ತಿಳ್ಕೊಂಡಿದ್ವಿ, ಇವನೇನೋ ಮಾಡ್ಬಿಡ್ತಾರೆ ಅಂತ. ಈಗ ಗೊತ್ತಾಗ್ತದೆ, ಅಂಕಿ ಅಂಶಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ನಮ್ಮ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಮಾಡ್ತಾ ಇದಾರೆ ಅಂತೇಳಿ. ಮತ್ತು ಬೀದಿಯಲ್ಲಿ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಆದ್ರೆ ನಮ್ದು ಜನಗಳ ದುಡ್ಡಲ್ಲೇ ನಿಮ್ ಕರ್ನಾಟಕದ ಒಂದು ಆಫೀಸು, ಇಲ್ಲಿ ಕಾರ್ಗಳು, ಇಲ್ಲಿ ನಿಮ್ಗೆ ಸಿಬ್ಬಂದಿಗಳು, ಡೆಲ್ಲಿಲಿ ಆಫೀಸು, ಅಲ್ಲಿ ನಿಮ್ ಕಾರು, ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ರಾಜ್ಯಸಭೆ ಕಳಿಸಿರ್ತಕ್ಕಂಥದ್ದು ನಿಮ್ಮನ್ನೆಲ್ಲ ಯಾಕೆ ಕಳಿಸಿದ್ದಾರೆ? ನೀವೇನ್ ಮಾತಾಡ್ತಾ ಇದ್ರ? ಜಗ್ಗೇಶ್ ಅವರೇ, ಕನ್ನಡ ಅಂದ್ರೆ ನಾನು ಅಂದ್ರೆ ಕನ್ನಡ ಅಂತ ಮಾತಾಡ್ತಿದ್ರಲ್ಲ, ಒಂದ್ ರೀತಿ ಹುಟ್ಟರದೇ ಕನ್ನಡಕ್ಕೋಸ್ಕರ ಅಂತ ಹೇಳಿ ನಾಟಕ ಆಡ್ತಿದ್ದ ಜಗ್ಗೇಶ್ ಅವರೇ, ಇವತ್ತು ನೀವು ಯಾವ ಕಾಮಿಡಿ ಶೋ ಅಲ್ಲಿ ಕುತ್ಕೊಂಡು 3ನೇ ದರ್ಜೆಯ ಡೈಲಾಗ್ಗಳು ಹೊಡಿತಾ ಇದ್ದೀರಾ? ಎಲ್ಲಿದ್ದೀರಾ ನೀವು? ಬಹುಶಃ ನಿಮ್ಗೆ ಹುಡುಕೊಡು ಅಂತೇಳಿ ನಿಮ್ಮ ಏನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮೊರೆ ಹೋಗ್ಬೇಕೇನೋ. ಎಲ್ಲಿದ್ರೆ ಹುಡುಕೊಡಿ ನಿಮ್ಮ ಪರಮ ಭಕ್ತ, ಎಲ್ಲಿದ್ರೆ ಜಗ್ಗೇಶ್ ಅವರು ಅಂತ ಹೇಳ್ಬಿಟ್ಟು ಈ ಪರಿಸ್ಥಿತಿ ಬಂದಿದೆ. ಮತ್ತೆ ಯಾವ ಪುರುಷಾರ್ಥಕ್ಕೆ ನಿಮ್ಗೆ ರಾಜ್ಯಸಭೆ ನಿಮಗೆಲ್ಲ? ವೀರೇಂದ್ರ ಹೆಗಡೆ ಅವರೇ, ನಿಮ್ಗೆ ಇದೇ ಕೆಲಸ ಪಾಪ ಜಾಸ್ತಿ ಆಗಿತ್ತು ಇಲ್ಲಿ ಕುತ್ಕೊಂಡು. ಇಲ್ಲಿ ಎಷ್ಟು ಅಲ್ಲಿ ಕೊಲೆ ನಿಭಾಯಿಸ್ತೀರಾ? ಪಾಪ ನಿಮ್ ಕ್ಷೇತ್ರ ನಡೀತಿರೋದು, ಅಲ್ಲಿ ರೇಪ್ಗಳಾಗಿದ್ದಾವೆ, ಕೊಲೆಗಳಾಗಿದ್ದಾವೆ, ದಲಿತರು ಭೂಮಿ ಕಿತ್ಕೊಂಡವ್ರೆ, ಅದನ್ನ ನಿಭಾಯಿಸ್ತಿರೋ. ಈ ಕಡೆ ಒಂದ್ ಕಡೆ ಹೇಳ್ತೀರ ನಾವು ಯಾವ ಸೇವೆ ಮಾಡಿಲ್ಲ ಹೇಳಿ, ಎಲ್ಲಾ ಸೇವೆ ಮಾಡ್ಬಿಟ್ಟಿದೀವಿ, ಪ್ರತಿಯೊಂದು ಸೇವೆ ಮಾಡ್ಬಿಟ್ಟಿದೀವಿ, ಎಲ್ಲನೂ ಮಾಡ್ಬಿಟ್ಟಿದೀವಿ ಅಂತ. ಅದೇ 1 ಲಕ್ಷ ದುಡ್ಡು ಕೊಡೋದು, 1.5 ಲಕ್ಷ ಬಡ್ಡಿ ಕಿತ್ಕೊಳೋದು. 1 ಲಕ್ಷ ಧರ್ಮಸ್ಥಳ ಸಂಘದಲ್ಲಿ ನಿಮಗೆ ಸಾಲ ತಗೊಂಡ್ರೆ 2 ವರ್ಷಗಳಿಗೆ 52,000 ಬಡ್ಡಿ ಆಗುತ್ತೆ. ಅಂದ್ರೆ 1,52,000 ಕಟ್ತೀರಾ. 1 ವರ್ಷಕ್ಕೆ 26,000 ಕಟ್ತೀರಾ. ಯಾರು ಬೇಕಾದ್ರೂ ಕೇಳ್ಕೊಳ್ಳಿ. ಅಂದ್ರೆ ಅದು 26,000 ಬಡ್ಡಿ ಬೀಳುತ್ತೆ. ಅದೇ ಬ್ಯಾಂಕಲ್ಲಿ ತಗೊಂಡ್ರೆ 6% ಬಡ್ಡಿ ಬೀಳುತ್ತೆ. ಸರಿನಾ? ಯಾಕಂದ್ರೆ ನಿಮ್ ಕಡೆ ವಾರ ಕಟ್ಟಿಸ್ಕೋತಾರಲ್ಲ, ಗೊತ್ತಾಗಲ್ಲ. ನಮ್ ಜನಕ್ಕೆ ಅರ್ಜೆಂಟ್ ದುಡ್ಡು ಬೇಕು, ತಗೊಂಡ್ಬಿಟ್ರು ವಾರ ಕಟ್ಟಿಸ್ಕೋತಾರೆ. ಅದು ನಿಮ್ಗೆ ಟೋಟಲ್ 1 ವರ್ಷಕ್ಕೆ, 2 ವರ್ಷಕ್ಕೆ 1 ಲಕ್ಷ ದುಡ್ಡು ತಗೊಂಡ್ರೆ 1,52,000 ಕಟ್ಟಬೇಕು. ಯಾರು ಬೇಕಾದ್ರೂ ಕೇಳಿ ನೀವು. ಎಷ್ಟು? 26%. ಇದನ್ನ ನಿಭಾಯಿಸ್ತೀರಾ? ಅಥವಾ ಪಾಪ ಇಲ್ಲಿ ಪ್ರತಿದಿನ ಪಾಪ ಧ್ವನಿ ಎತ್ತವ್ರಲ್ಲ, ಅಲ್ಲಿ ಸೌಜನ್ಯ ಕೊಲೆ ಇರ್ಬೋದು, ಡಬಲ್ ಮರ್ಡರ್ ಇರ್ಬೋದು, ಪಾಪ ನಿಮ್ ತಮ್ಮವ್ರ ಮೇಲೆ ಬಂದ್ಬಿಡಿತದು. ಯಾವ್ದು ನಿಭಾಯಿಸಕ್ಕಾಗುತ್ತೆ? ಇಷ್ಟರ ನಡುವೆ ನೀವು ರಾಜ್ಯಸಭಾ MP ಮತ್ತು ಕನ್ನಡದ ಬಗ್ಗೆ ಮಾತಾಡೋದಿಲ್ಲ ನೀವು. ಯಾಕೆ ರಾಜ್ಯಸಭೆ ಬೇರೆ ಬೇರೆ ಕ್ಷೇತ್ರದವ್ರನ್ನ ಕಳಿಸ್ತಾರೆ? ನಮ್ಮ ರಾಜಕಾರಣಿಗಳು ಒಂದಷ್ಟು ದಡ್ಡರಾಗಿರ್ತಾರೆ, ಇವ್ರು ಧ್ವನಿ ಎತ್ತಲ್ಲ ಅಲ್ಲಿ. ಹಿಂಗೆ ಬೇರೆ ಬೇರೆ ಕ್ಷೇತ್ರದವರು ಅವ್ರ ಅನುಭವಗಳನ್ನ, ಅವ್ರ ತಿಳುವಳಿಕೆಯನ್ನ ಧಾರೆ ಎರೆದ್ರೆ ನಮ್ಮ ನಾಡಿನ ಬಗ್ಗೆ, ಇಲ್ಲಿ ಆಗುವಗಳ ಬಗ್ಗೆ, ನಮ್ಮ ನುಡಿಯ ಬಗ್ಗೆ ಒಂದಷ್ಟು ಧ್ವನಿ ಎತ್ತಲಿ ಅಂತೇಳಿ ನಮ್ಮ ಜನಗಳ ತೆರಿಗೆ ದುಡ್ಡಲ್ಲಿ ನಿಮ್ಗೆ ಕಳಿಸಿರ್ತಾರೆ. ಏನೋ ಗೊತ್ತಿದೆ, ನೀವು ಹೆಂಗಾದ್ರಿ ಗೊತ್ತು ನಿಮ್ಗೆ. ಜಗ್ಗೇಶ್ ಅವರೇ, ನನ್ನ ಉಸಿರವ್ರಿಗೆ ಕನ್ನಡಿಗರು ಸೇವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ನೀವು? ಏನ್ ನಿಮ್ ನಿಲುವೇನು ಇವತ್ತು? ನಿಮ್ ಅಂಕಿ ಅಂಶ ತೆರೆದಿಟ್ಟಿದ್ದಾರೆ, ಅಂಕಿ ಅಂಶ ಸಮೇತ ಸದಿಟ್ಟಿದ್ದಾರೆ. ಎಷ್ಟು ಅನ್ಯಾಯ ಆಗಿದೆ, ನಮ್ಗೆ ಎಷ್ಟು ದುಡ್ಡು ಬರಬೇಕಾಯ್ತು, ಎಷ್ಟಿಂದ ನಮ್ ದುಡ್ಡು ಎಷ್ಟು ಲೂಟಿ ಹೊಡಿತಾವ್ರೆ. ದುರಂತ ಏನಪ್ಪ ಅಂದ್ರೆ, ಇದೇ ಕರ್ನಾಟಕದಿಂದ ರಾಜ್ಯಸಭಾ ಅಂತಾರೆ. ಹೋಗ್ಲಿ, ಅವ್ರನ್ನ ಬೇರೆ ಅನ್ಕೊಂಡ್ಬೇಡ, ಬೇರೆ ರಾಜ್ಯದವ್ರು. ಅದು ಸಹ ನಮ್ಮ ಪಕ್ಕದವ್ರು ತಮಿಳುನಾಡರು, ಅವರು ದಕ್ಷಿಣದವ್ರೆ, ಸ್ವತಃ ದಕ್ಷಿಣ ಭಾರತದವರು, ಸ್ವತಃ ಕರ್ನಾಟಕದಲ್ಲಿ ರಾಜ್ಯಸಭಾ ಆದಂಥವ್ರು. ದಕ್ಷಿಣ ಭಾರತಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು 2ನೇ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥ ಕರ್ನಾಟಕದವರು ದೊಡ್ಡ ನ್ಯಾಯ ಮಾಡ್ತಾ ಇದ್ರು ಸಹ ನೀವುಗಳು ಎಲ್ಲಿದ್ದೀರಾ? ಮತ್ತೆ ಬಿಜೆಪಿ ಏತರ ಪಕ್ಷ ಇದ್ದ ತಕ್ಷಣ ಟ್ರಾಫಿಕ್ ಬಗ್ಗೆ ಬಹಳ ದೊಡ್ಡ ಧ್ವನಿ ಎತ್ತುವ, ಬೆಂಗಳೂರು ಬಗ್ಗೆ ಒಂದ್ ರೀತಿ ಕಿರಿಕಿರಿ ಪಡುವ, ಇಲ್ಲಿ ರೈತರು, ಕಾರ್ಮಿಕರು ಚಳವಳಿ ಮಾಡ್ತಾ ಇದ್ರೆ, ಏನ್ರಿ ಇದು ದಿನ ಬೆಳಗ್ಗೆ ಚಳವಳಿ ಮಾಡ್ಕೊಂಡು ಅಂತೇಳಿ ಒಂದ್ ರೀತಿ ದೂರುವ ಕಿರಣ್ ಮಜುಂದಾರ್ ಅವರೇ, ಯಾಕೆ ಮೇಡಮ್ ನೀವು ಮಾತಾಡಿ ಅಟ್ಲೀಸ್ಟ್ ಹೋಗಿ. ಯಾಕಂದ್ರೆ ನೀವೆಲ್ಲ ಹಣಕಾಸು ತುಂಬಾ ನಿರ್ವಹಿಸರಲ್ವಾ.
ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂಕಿಅಂಶಗಳು. ಕೇಂದ್ರ ಸರ್ಕಾರ ಅದು ಒಕ್ಕೂಟ ಸರ್ಕಾರ ಕರ್ನಾಟಕ ಅನ್ಯಾಯ ಮಾಡಿದ್ದು ಇಲ್ವೋ? ಯಾಕಂದ್ರೆ ನೀವು ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಪ್ನಿ ಇಟ್ಕೊಂಡಿದ್ದೀರಾ. ಹೇಳಿ ನೋಡೋಣ. ಮತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಅದೆಷ್ಟೋ ಗಂಟೆ ದುಡಿಬೇಕು ಉದ್ಧಾರ ಅಂತ ಹೇಳ್ತಿದ್ರಲ್ವ ನೀವು? ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆಯಲ್ವ ನೀವು? ನೀವ್ ಹೇಳಿ. ಇವಾಗ ಹೇಳ್ಬೇಕಲ್ಲ ನೀವು, ಒಂದು ಕನ್ನಡದವರು, ಒಂದು ಇದೇ ಇಲ್ಲಿ ಕಂಪ್ನಿ ನಿಮ್ಗೆ ತುಂಬಾ ಕಮ್ಮಿ ದುಡ್ಡಲ್ಲಿ ನೀರು, ಕರೆಂಟು, ರಸ್ತೆ, ಮತ್ತೊಂದು ಎಲ್ಲಾ ವ್ಯವಸ್ಥೆ ಮಾಡಿಕೊಟ್ರು. ನೀವು ಇವತ್ತು ಹೇಳಿ, ಹೌದು ನಿಮ್ದು ಕಾಂಟ್ರಿಬ್ಯೂಷನ್ ಇದೆ, ನೀವು ಕೊಡುಗೆ ಕೊಟ್ಟಿದ್ರ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕೊಡುಗೆನೂ ಸಹ ತಗೊಂಡೋಗಿ ಅಲ್ಲಿನ ಯಾರಿಗೂ ಉತ್ತರ ಪ್ರದೇಶದವ್ರಿಗೆ, ಗುಜರಾತ್ ಅವ್ರಿಗೆ, ಬಿಹಾರದವ್ರು ಹಂಚ್ತಾ ಇದ್ದಾರೆ. ಮಾತಾಡಿ ನೋಡೋಣ. ಬೇರೆ ವಿಚಾರದಲ್ಲ ಮಾತಾಡ್ತೀರಾ? ನಾಡು ನೋಡಿ ಬಂದ್ರೆ ಬೇಡವಾ ನಿಮ್ಗೆ? ಬೇಕಲ್ವಾ? ಮಾತಾಡಿ ನೋಡೋಣ. ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ವೀರೇಂದ್ರ ಹೆಗಡೆಯವರಂತೂ ಪಾಪ ಆಕ್ಚುಲಿ ಸೌಜನ್ಯ ವಿಚಾರ ನೀವು ರಾಜ್ಯಸಭೆ ನಾವು ಅನ್ಕೊಂಡಿದ್ವಿ, ಸುಮ್ಮನೆ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕುಟುಂಬದವ್ರ ಮೇಲನೋ ಮತ್ತೊಂದೋ ಇದೆಲ್ಲ. ನಿಮ್ಮ ಕ್ಷೇತ್ರ ನಡೆದಿದ್ದು ಗೊತ್ತಲ್ಲ, ನೂರಾರು ನಡೆದಿದ್ದಲ್ಲಿ ಸಾವಿರಾರುಗಳು ನಡೆದ್ಬಿಟ್ಟಿದ್ದಾವೆ. ನೀವೇ ಮುಂದೆ ನಿಂತು ರಾಜ್ಯಸಭೆಯಲ್ಲಿ ಧ್ವನಿ ಎತ್ತೀರಾ, ಕಳಂಕ ರಹಿತ ವ್ಯಕ್ತಿ ಆಗ್ತೀರಾ ದೊಡ್ಡ ಮಟ್ಟದಲ್ಲಿ. ನಾವು ಅನ್ಕೊಂಡಿದ್ವಿ. ಯಾವತ್ತಂಗಾರೆ ಧ್ವನಿ ಎತ್ತದಲ್ಲಿ ಎತ್ಬೇಕಲ್ವ ನೀವು? ವೀರೇಂದ್ರ ಹೆಗಡೆ ಅವರು ಅದಕ್ಕೆ ಹೇಳಿದ್ದು ಟಾಕಿಂಗ್ ಮಂಜುನಾಥ, ಎದ್ದೇಳು ಮಂಜುನಾಥ. ನೀವುಗಳು ಯಾವತ್ತು ಮಾತಾಡೋದು ಸೌಜನ್ಯ ವಿಚಾರ ಮಾತಾಡಬೇಕಾಗಿತ್ತು, ನಮ್ಮ ಕರ್ನಾಟಕ ಆಗಿರೋ ಅನ್ಯಾಯ ಮಾತಾಡಬೇಕಾಗಿತ್ತು. ಎಲ್ಲಿದ್ರ ಜಗ್ಗೇಶ್ ಇವತ್ತು ಯಾವ ಗಣಂದಾರಿ ಕೆಲಸಕ್ಕೆ, ಯಾವ ಪುರುಷಾರ್ಥಕ್ಕೋಸ್ಕರ ನಿಮ್ಗೆ ರಾಜ್ಯಸಭೆ ಕಳಿಸ್ಬೇಕಾಯ್ತು? ಇಲ್ಲ ರಾಜರ ಕೊಟ್ಟು ಮನೆಗೆ ಹೋಗಿ ನೀವು ಅಲ್ಲಿ ಶೋಕಿ ಮಾಡೋಕ್ಕೋಸ್ಕರನ, ಮಜಾ ವಹಿಸೋಕ್ಕೋಸ್ಕರ ನೀವು. ಜಗ್ಗೇಶ್ ಅವರಂತೂ ತರ ನಾಮ ಹಾಕೊಂಡು ಏನು ವಿಚಿತ್ರ ಮಣಿಗಳು ಹಾಕೊಂಡು ಬರೀ ರಾಘವೇಂದ್ರ ಅಂತ ಕುತ್ಕೊಳಕ ನಿಮ್ಮನ್ನ ಕಳಿಸಿರೋದಲ್ಲಿ. ಇದಕ್ಕೋಸ್ಕರ ಹೋಗಿದ್ದು ನೀವು. ಒಂದ್ ದಿನನಾದ್ರೂ ಮಾತಾಡಿದ್ರ ರಾಜಕಾರಣ, ನಾಡಿನ ಹಿತದ ಬಗ್ಗೆ ಅಲ್ಲಿ ಮಾತಾಡಿದ್ರೆ ಅಂದ್ರೆ ಇಲ್ಲಿ ಕುತ್ಕೊಂಡು ಏನೋ ಅದು ಯಾವುದೋ ಕಾಮಿಡಿ ಶೋ ಕುತ್ಕೊಂಡು ಕುಂಗ್ತಾ ಇರ್ತಾರಲ್ಲ. ನೀವು ಯಾವತ್ರಿ ಹೋಗೋದಲ್ಲಿ? ಯಾವತ್ರಿ ಮಾತಾಡೋದು ನೀವು? ಯಾವತ್ ಮಾತಾಡೋದು ನೀವು? ಯಾವ ಪುರುಷಾರ್ಥಕ್ಕೆ ಕಳಿಸಿರೋದು ನಿಮ್ಮನ್ನ? ಹೇಳಿ. ನಾನು ಕೇಳ್ತಾ ಇರೋದು, ಬೇರೆ ಎಲ್ಲಾ ವಿಚಾರಕ್ಕೆ ಬಹಳ ದೊಡ್ಡ ಮೂಗು ತೂರ್ಸಕ್ ಬರ್ತಿದ್ದ. ಇದೇ ಕಿರಣ್ ಮಜುಂದವ್ರು ಹೇಳ್ತಾರೆ, ಏನ್ರಿ ಬರೀ ಸ್ಟ್ರೈಕ್ ಮಾಡ್ಕೊಂಡು ಪಾಪ ರೈತನ ಸಮಸ್ಯೆ ಆಗಿದೆ, ಕಾರ್ಮಿಕರ ಸಮಸ್ಯೆ ಆಗಿರುತ್ತೆ, ಹೊಟ್ಟೆಪಾಡ ಅವ್ರದ್ದು. ಅವ್ರೇನೋ ಅವ್ರ ಹಕ್ಕುಗಳನ್ನ ಕೇಳ್ಕೊಂಡ್ರೆ ಯಾರನ್ನ ಕೇಳ್ಬೇಕು? ಹೆಂಗ್ ಕೇಳ್ಬೇಕಿನ್ನ? ನಿಮ್ಗಾದ್ರೆ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಕಾಯ್ಕೊಂಡು ಕುಂತಿರ್ತಾರೆ. ರೈತರನ್ನ ಯಾರು ಕೇಳಲ್ಲ, ಕಾರ್ಮಿಕರು ಕೇಳಲ್ಲ. ಸ್ಟ್ರೈಕ್ ಮಾಡ್ಕೊಂಡ್ರೆ ಏನ್ರಿ ಬೆಂಗಳೂರು ದಿನ ಬೆಳಗ್ಗೆ ಸ್ಟ್ರೈಕು, ಗೋಳು ಉಂಡ್ಕೊಂಡು ಮೂಗು ಮುರಿತಾ ಇದ್ರಿ. ಇವತ್ತು ಮಾತಾಡಿ ನೋಡೋಣ. ಬೈಲ್ವಾ ನಿಮ್ಗೆಲ್ಲ? ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರು ಬೈಲ್ವಾ? ಮಾತಾಡಕ್ಕಾಗಲ್ವಾ? ಇಷ್ಟು ಗಂಟೆ ದುಡಿಬೇಕು ಅಂತ ಆರ್ಡರ್ ಮಾಡಕ್ ಬರ್ತೀರಾ? ಈ ವಿಚಾರಕ್ಕೆ ಮಾತಾಡಲ್ಲ? ಬೀದಿಲಿ ಮಾಡ್ತಾ ಇರ್ತಾರೆ ಇವತ್ತು ಜನ. ಯಾವ ಪಾರ್ಕಲ್ಲಿ ವಾಕಿಂಗ್ ಹೋಗ್ತೀರಾ ಹೋಗಿ, ಟೀ ಅಂಗಡಿ ಹತ್ರ ಹೋಗ್ತೀರಾ, ಎಲ್ರಿಗೂ ಒಂದ್ ರೀತಿ ಗೊತ್ತಾಗೋಗ್ಬಿಟ್ಟಿದೆ ಎಷ್ಟು ಧೋಕಾ ಮಾಡಿದ್ದಾರೆ, ಇಷ್ಟು ದಿವಸ ಎಷ್ಟು ವಂಚಿಸ್ತಾ ಇದ್ರು. ಡಿ.ಕೆ. ಸುರೇಶ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು, ನಿಜವಾಗ್ಲೂ ಸಹ ನಮ್ಗೆ ಬಹಳ ಖುಷಿ ಆಯ್ತು. ಬಹಳ ವರ್ಷ ನಂತರ ಒಬ್ಬ ಕನ್ನಡಿಗ, ಅದು ಅದರಲ್ಲೂ ಸಹ ಪ್ರಾದೇಶಿಕ ಪಕ್ಷದವ್ರು ಮಾತಾಡೋದು ಬೇರೆ, ಒಂದು ರಾಷ್ಟ್ರೀಯ ಪಕ್ಷ ಹೊರತು ಕಾಂಗ್ರೆಸ್ ಪಕ್ಷ. ಇಲ್ಲಿ ಈ ತಾರತಮ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ಕೊಡುಗೆ ಇದೆ, ಗೊತ್ತಿರಬೇಕು. ಅದೆಲ್ಲ ಗೊತ್ತಿದ್ದು ಸಹ ಧೈರ್ಯವಾಗಿ ಗಟ್ಟಿ ತಂದು ಧ್ವನಿ ಎತ್ತಿದ್ರಲ್ಲ ನಮ್ಮ ಡಿ.ಕೆ. ಸುರೇಶ್ ಅವರು. ಹಂಗಾಗಿ ನಾವೆಲ್ಲೂ ಸಹ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ನಾನು ಈಗಲೂ ಕೊನೆಯದಾಗಿ ಟಾಕಿಂಗ್ ಮಂಜುನಾಥ, ವಾಕಿಂಗ್ ಮಂಜುನಾಥ, ಎಂಥದೋ ಎದ್ದೇಳು ಮಂಜುನಾಥ, ನೀವುಗಳು ಯಾವತ್ತು ರಾಜ್ಯಸಭೆಯಲ್ಲಿ ಧ್ವನಿ ಎತ್ತೀರಾ ಅಂತ ಹೇಳಿ. ಆದಷ್ಟು ಬೇಗ ನಮ್ಮ ಎದ್ದೇಳು ಮಂಜುನಾಥ್ ಅವ್ರಿಗೆ ರಾಘವೇಂದ್ರ ಬುದ್ಧಿ ಕೊಡ್ಲಿ, ಟಾಕಿಂಗ್ ಮಂಜುನಾಥ್ ಅವ್ರಿಗೆ ಒರಿಜಿನಲ್ ಮಂಜುನಾಥ ಅವ್ರಿಗೊಂದು ಆಶೀರ್ವಾದ ಮಾಡಲಿ ಅಂತ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಸಹ ನಮಸ್ಕಾರ.